ನಮ್ಮ ರಾಯಚೂರಿನ ವಿದ್ಯಾರ್ಥಿ ಜೋರದ ಚಪ್ಪಾಳೆ ಬರಲಿ ಅವ್ರಿಗೆ. ವೇದಿಕೆ ಮೇಲೆ ಇರ್ತಕ್ಕಂಥ ಅತಿಥಿ ಗಣ್ಯರೆಲ್ಲರೂ ಹಾಗೆ ಮಾನ್ಯ ಶಾಸಕರ ಪರವಾಗಿ ಎಲ್ಲ ನಮ್ಮ ಪ್ರೀತಿಯ ರಾಯಚೂರು ಭೀಮ್ ಚಪ್ಪಾಳೆ ಬರಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಡಾಕ್ಟರ್ BR ಅಂಬೇಡ್ಕರ್. ರಾಯಚೂರು ನಗರದ ಮಧ್ಯಭಾಗದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಛತ್ರಛಾಯದಲ್ಲಿ ಅವರ ಒಂದು ಆಶ್ರಯದಲ್ಲಿ ನಿಂತಿದ್ದೀವಿ. ಅದೇ ರೀತಿ ಇವತ್ತಿನ 135ನೇ ಜಯಂತ್ಯೋತ್ಸವ, ಜೈ ಭೀಮ್ ಜಯಂತ್ಯೋತ್ಸವ, ದಲಿತ ಶಕ್ತಿ ಪಡೆ ಅಂತ ಏನು ಇವತ್ತಿನ ದಿನ ಉದ್ಭವ ಆಗಿದೆ ರಾಯಚೂರಲ್ಲಿ. ಮಾನ್ಯ ಸನ್ನಿ ರೋನಾಲ್ಡ್ ಅವರ ಅಧ್ಯಕ್ಷತೆಯಲ್ಲಿ ಅದೇ ರೀತಿ ಅವರ ಒಂದು ಪಡೆ ಏನಿದೆಯಲ್ಲ, ಇವತ್ತಿನ ಐತಿಹಾಸಿಕವಾದಂಥ ಒಂದು ಜಯಂತ್ಯೋತ್ಸವ ಇವತ್ತು ಜೈ ಭೀಮ್ ಸಂಭ್ರಮ ಅಂತ ಏನು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ. ರಿಯಲಿ ಇದು ಯಾವತ್ತು ರಾಯಚೂರಿನಲ್ಲಿ ನಾ ಭೂತೋ ನಾ ಭವಿಷ್ಯತೋ ಅನ್ನೋ ರೀತಿ ಇವತ್ತಿನ ದಿನ ಆಗಿದೆ. ಆದ ಕಾರಣ ಇವತ್ತಿನ ದಿನ ಕನಿಷ್ಠ ಅಂದರೆ 3,000-4,000 ಬೈಕ್ಗಳು RTO ಸರ್ಕಲಲ್ಲಿ ಮಡಿವಾಳ ಮಾಚಿದೇವರ ಮಾಲಾರ್ಪಣೆ ಮಾಡಿ, ಅದ್ರ ಜೊತೆಯಲ್ಲೇ ರಾಯಚೂರು ನಗರದ ಸಿದ್ದರಾಮೇಶ್ವರ ಸ್ಟ್ಯಾಚ್ಯೂಗೆ ಅಲ್ಲಿ ಮಾಲಾರ್ಪಣೆ ಮಾಡಿ, ಇನ್ನೂ ಅವರ ಪಿತಾಮಹ ಇದ್ದಂಗೆ ನಮ್ಮ ದಲಿತರಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಈಗ ತಾನೇ ನಮ್ಮ ಅಂಬೇಡ್ಕರ್ ಸರ್ಕಲ್ ಸೇರಿದ್ದೀವಿ. ಇವತ್ತಿನ ದಿನ ಐತಿಹಾಸಿಕವಾದಂಥ ಏನು ಇವತ್ತು ಜಯಂತ್ಯೋತ್ಸವ ಮಾಡ್ತಾಯಿದ್ದೀವಿ. ಇದಕ್ಕೆ ನಮ್ಮ ನಗರ ಶಾಸಕರು ಆಗಿರ್ಬೋದು, ಡಾಕ್ಟರ್ ಶಿವರಾಜ್ ಪಟೇಲು, BV ನಾಯ್ಕ ಅವರು, ಕಿಲ್ಲರ್ಮಠ ತಾತ್ನವರು, ಪಾಸ್ಟರ್ ಅವರು, ಅದೇ ರೀತಿ ಮೌಲಿಯವರು, ಅದೇ ರೀತಿ ಸ್ಮಿತಕ್ಕ ಅವರು, ಬ್ರಹ್ಮಕುಮಾರೀಸು, ಇವರೆಲ್ಲ ಪಾಲ್ಗೊಂಡು ಈ ಒಂದು ಯಶಸ್ವಿ ಆಗೋಕ್ಕೆ ಕಾರಣಕರ್ತರು ಇವರೆಲ್ಲರೂ. ಅದ್ರ ಜೊತೆಯಲ್ಲಿ ಇವತ್ತಿನ ದಿನ 135ನೇ ಜಯಂತ್ಯೋತ್ಸವ ಅಂಗವಾಗಿ 4,000-5,000 ಯುವಕರು ಏನು ಇವತ್ತಿನ ಪಾಲ್ಗೊಂಡಿದ್ದಾರೆ. ನಿಜವಾಗ್ಲೂ ಇದು ಯಾವತ್ತೂ ನಮ್ಮ ರಾಯಚೂರು ಇತಿಹಾಸದಲ್ಲಿ ನಡೆಯದಂಥ ಒಂದು ಐತಿಹಾಸಿಕವಾದಂಥ ಜಯಂತ್ಯೋತ್ಸವ ಇವತ್ತು ಮಾಡಿದ್ದೀವಿ. ಖಂಡಿತವಾಗಿ ಇದಕ್ಕೆಲ್ಲರೂ ಕಾರಣಕರ್ತರಾದಂಥ ಸನ್ನಿ ರೋನಾಲ್ಡ್ ಅವರ ಒಂದು ಪಡೆ ಏನಿದೆಯಲ್ಲ, ಇವತ್ತು ನಿಜವಾಗ್ಲೂ ಹೇಳಬೇಕಾದ್ರೆ ಶ್ಲಾಘನೀಯವಾಗಿದೆ. ಆದ ಕಾರಣ ಇವತ್ತಿನ ದಿನ ರಾಯಚೂರು ಇತಿಹಾಸದಲ್ಲಿ ಸೃಷ್ಟಿಯಾಗಿ ಈ ಒಂದು ಮಾದರಿಯಾಗಿ ಎಲ್ಲ ಜಿಲ್ಲೆಗಳಲ್ಲಿ ಆಗಬೇಕು ಅಂಬೇಡ್ಕರ್ ಜಯಂತಿ. ಅಂಬೇಡ್ಕರ್ ಯಾರಪ್ಪನ ಸೊತ್ತಲ್ಲ, ಎಲ್ಲರ ರಾಯಚೂರು ಭಾರತ ದೇಶದ ಸಂವಿಧಾನ ಬರೆದಂಥ ಸಂವಿಧಾನ ಶಿಲ್ಪಿಯಾದ ಡಾಕ್ಟರ್ ಅಂಬೇಡ್ಕರ್ ಅವರು ಎಲ್ಲರ ಪರವಾಗಿ ಎಲ್ಲರ ಜೊತೆಯಲ್ಲಿದ್ದು ಎಲ್ಲರಿಗಾಗಿ ಮಾಡಿದಂಥ ಒಂದು ಸಂವಿಧಾನ. ಆದ ಕಾರಣ ಯಾರಪ್ಪನ ಸೊತ್ತಲ್ಲ ಡಾಕ್ಟರ್ BR ಅಂಬೇಡ್ಕರ್ ಅಂತ ಇವತ್ತು ಬಯಸ್ತಾ ಇದ್ದೀನಿ. ಖಂಡಿತವಾಗಿ ಎಲ್ಲರ ಜೊತೆಯಲ್ಲಿದ್ದು ನಮಗೆಲ್ಲ ಅವರ ಆಶೀರ್ವಾದದಿಂದ ಇವತ್ತಿನ ರಿಸರ್ವೇಷನ್ ನೋಡ್ತಾ ಇದ್ದೀವಿ, ಒಳ ಮೀಸಲಾತಿ ಕಾಣ್ತಾ ಇದ್ದೀವಿ. ಅದೇ ರೀತಿ ಎಲ್ಲ ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯಿಂದ ನಮಗೆ ಉದ್ಯೋಗ ಅವಕಾಶಗಳು ಬರಲು ಕಾರಣಕರ್ತರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಆದ ಕಾರಣ ಜೈ ಭೀಮ್ ಶಕ್ತಿ ಇವತ್ತು ದಲಿತ ಶಕ್ತಿ ಪಡೆಯಿಂದ ಇವತ್ತಿನ ಆರ್ಗನೈಸ್ ಮಾಡಿದ್ದಾರೆ. ಖಂಡಿತವಾಗಿ ಶ್ಲಾಘನೀಯ ಇದೆ ಅಂತ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.